ಬಿಗ್ ಬಾಸ್ ಅಂತ ಅಂದರೆ ಗಿಲ್ಲಿ ಗಿಲ್ಲಿ ಅಂತಂದರೆ ಬಿಗ್ ಬಾಸ್ ಅನ್ನೋ ಥರ ಬಿಗ್ ಬಾಸ್ ಮನೆಯಲ್ಲಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಅದೇ ಹೊರಗಡೆನೂ ಕೂಡ ಗಿಲ್ಲಿ ಅಂತ ಅಂದ್ರೇ ಒಂದು ಕ್ರೇಜ್ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಹೌದು, ಇದೀಗ ಮಾಳು ವಿರುದ್ಧ ಗಿಲ್ಲಿ ಫ್ಯಾನ್ಸ್ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಯಾವ ಲೆವೆಲ್ಗೆ ಅಂತಂದರೆ ಮಾಳುಗೆ ವೇದಿಕೆ ಮೇಲೆ ನಿಂತ್ಕೊಳ್ಳೋಕ್ಕೂ ಆಗದೆ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೊರಗಡೆ ಓಡೋ ಮಟ್ಟಕ್ಕೆ ಗಿಲ್ಲಿ ಅಭಿಮಾನಿಗಳು ರೋದನೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಮಾಳು ಮಾಡಿದ ಎಡವಟ್ಟೇನು, ಮಾಳುಗೆ ಗಿಲ್ಲಿ ಅಭಿಮಾನಿಗಳು ಎಲ್ಲಿ ಚೆನ್ನಾಗೆ ಕೊಟ್ಟರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಪ್ರತಿ ಬಿಗ್ ಬಾಸ್ ಸೀಸನ್ ಶುರುವಾದಾಗಲೂ ಕೂಡ ಯಾರು ಗೆಲ್ತಾರೆ ಅನ್ನೋದು ಕೊನೆಯವರೆಗೂ ಟೆನ್ಷನ್ ಇರುತ್ತೆ. ಒಂದು ಇಬ್ಬರ ಮೇಲಂತೂ ಡೌಟ್ ಇರುತ್ತೆ, ಅವರ ಅಂತ. ಆದರೆ ಈ ಬಾರಿ ಹಂಗಲ್ಲ. ಶುರುವಾದ ಎರಡೇ ವಾರಕ್ಕೆ ಗಿಲ್ಲಿನೇ ವಿನ್ನರ್ ಅನ್ನುವಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಹೊರಗಡೆ ಇದೆ. ಗಿಲ್ಲಿಗೆ ಹೊರಗಡೆ ಬಂದ ಮೇಲೆ ತನಗೆ ಇಷ್ಟೆಲ್ಲ ಕ್ರೇಜ್ ಇದೆಯಾ ಅಂತ ಶಾಕ್ ಆಗ್ಬೋದು. ಇದ್ರ ಮಧ್ಯದಲ್ಲಿ ಗಿಲ್ಲಿನ ಉರ್ಸೋಕೆ ಹೋದರೆ ಅಥವಾ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರೆ, ಗಿಲ್ಲಿ ಬಗ್ಗೆ ಕೆಡ್ದಾಗ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಹೊರಗಡೆ ಬಂದ ಮಾಳು ಅನುಭವಿಸ್ಬಿಟ್ಟಿದ್ದಾರೆ. ಹೌದು, ಮಾಳು ಬಿಗ್ ಬಾಸ್ ಮನೆಗೆ ಹೋದಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಿದ್ದಂತೂ ಸತ್ಯ. ಚೆನ್ನಾಗಿ ಹಾಡು ಹೇಳ್ತಾರೆ, ಉತ್ತರ ಕರ್ನಾಟಕದ ಹುಡುಗ, ಈ ಹಿಂದೆ ಉತ್ತರ ಕರ್ನಾಟಕದ ಹುಡುಗ ಹನುಮಂತು ಗೆದ್ದಿದ್ರು. ಸೊ ಅದೇ ರೀತಿಯಾಗಿ ಮಾಳುನು ಗೆಲ್ಬೋದು. ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ, ಯೂಟ್ಯೂಬಲ್ಲೆಲ್ಲ ಮಾಳುನು ಕೂಡ ಫೇಮಸ್ ಇದ್ದಾರೆ, ಚೆನ್ನಾಗಿ ಹಾಡು ಹೇಳ್ತಾರೆ. ಬಿಗ್ ಬಾಸ್ ಮನೆ ಅವ್ರಿಗೊಂದು ದೊಡ್ಡ ವೇದಿಕೆ. ಅಲ್ಲಿ ಹೊಸ ಹೊಸ ಹಾಡುಗಳನ್ನು ಹೇಳ್ಬೋದು, ಹೊಸ ಹೊಸ ಸಾಹಿತ್ಯವನ್ನು ಅವರೇ ಜನಪದ ಶೈಲಿಯಲ್ಲಿ ಬರ್ಕೊಂಡು ಅಥವಾ ಹುಟ್ಟಿಸ್ಕೊಂಡು ಹಾಡು ಹೇಳ್ತಾರೆ. ಅವರಿಗೊಂದು ಒಳ್ಳೆ ವೇದಿಕೆ ಸಿಕ್ತು. ನಾ ಡ್ರೈವರ ಹಾಡಿನ ಥರನೇ ಬಿಗ್ ಬಾಸ್ನಲ್ಲಿ ಹಾಡುವ ಯಾವುದಾದ್ರೂ ಒಂದು ಹಾಡು ಫೇಮಸ್ ಆಗ್ಬೋದು ಅಂತಲೇ ಎಲ್ಲರೂ ಭಾವಿಸಿದರು. ಆದರೆ ನಿಜ ಹೇಳಬೇಕು ಅಂದರೆ ಮಾಳು ಆ ಒಂದು ಆಪರ್ಚುನಿಟಿನ ಚೆನ್ನಾಗಿ ಯೂಸೇ ಮಾಡ್ಕೊಳ್ಲಿಲ್ಲ. ಇದ್ದಷ್ಟು ದಿನವೂ ಸಪ್ಪೆ ಸಪ್ಪೆ ಸಪ್ಪೆ. ಏನು ಮಾಡ್ತಾಯಿದ್ರು, ಎಲ್ಲಿ ಕೂರ್ತಿದ್ರು, ಎಲ್ಲಿಗೆ ಹೋಗ್ತಾಯಿದ್ರು, ಯಾರ ಜೊತೆ ಮಾತಾಡ್ತಾಯಿದ್ರು, ಟಾಸ್ಕ್ ಹೆಂಗೆ ಆಡ್ತಾಯಿದ್ರು, ಯಾವುದೂ ಆ ಮನುಷ್ಯನಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಇಷ್ಟೆಲ್ಲ ಆದಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು. ಅಷ್ಟಕ್ಕೆ ಸುಮ್ಮನಾಗಿದ್ದರೆ ಇವತ್ತು ಈ ರೇಂಜಿಗೆ ಶೇಪ್ ಔಟ್ ಆಗ್ತಿರ್ಲಿಲ್ಲ. ಗಿಲ್ಲಿ ಅಭಿಮಾನಿಗಳು ರುಬ್ತಾನೂ ಇರಲಿಲ್ಲ. ಈ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಅಕ್ಷರ ಬಾಯಿ ಬಿಟ್ಟು ಮಾತಾಡ್ತಾ ಇರಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೆ ತಡ, ಕಂಡಲ್ಲಿ ಮೈಕ್ ಹಿಡಿದ್ರೆ ಸಾಕು, ಹೆಂಗೆ ಬೇಕೋ ಹಂಗೆ ಮಾತಾಡ್ತಾ ಇದ್ದಾರೆ. ನನಗೆ ಅತಿ ಹೆಚ್ಚು ವೋಟ್ ಬಂದಿದ್ದು, ನಾನೇ ಬಿಗ್ ಬಾಸ್ ವಿನ್ನರ್ ಆಗಬೇಕಾಗಿತ್ತು, ಬಿಗ್ ಬಾಸ್ ಮನೇಲಿ ನಾನಿರೋಕ್ಕೇನೆ ಫಿಟ್ಟು, ನನಗೆಲ್ಲ ಮೋಸ ಮಾಡಿಬಿಟ್ರು, ಉತ್ತರ ಕರ್ನಾಟಕದ ಜನತೆ ಅಳ್ತಾ ಕೂತಿದ್ದಾರೆ, ಇವತ್ತು ಕಣ್ಣೀರು ಹಾಕ್ತಾ ಕೂತಿದ್ದಾರೆ, ನನ್ನನ್ನು ಹೊರಗಡೆ ಹಾಕಿದ್ದಕ್ಕೇ ಉತ್ತರ ಕರ್ನಾಟಕದ ಜನತೆಗೆ ಭಾಳ ಅಂದರೆ ಭಾಳ ಬೇಜಾರಾಗಿದೆ. ಸೊ ಇದೆಲ್ಲವೂ ಕೂಡ ಮೋಸದಾಟ. ಸ್ಪಂದನಗಿಂತ ನಾನು ಫಿಟ್ಟಿದ್ದೆ, ಗಿಲ್ಲಿಗಿಂತ ನಾನು ಫಿಟ್ಟಿದ್ದೆ, ನನಗೆ ಅನ್ಯಾಯ ಮಾಡಿಬಿಟ್ರು, ಅತಿ ಹೆಚ್ಚು ಓಟ್ ಬಂದಿದ್ದು ನನಗೇನೆ. ಉತ್ತರ ಕರ್ನಾಟಕ ಮಂದಿ ಅದು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ನನ್ನ ಪ್ರೀತಿನ ಅವ್ರು ತುಂಬ ಮಾಡ್ತಾಯಿದ್ರು, ಆದರೂ ಕೂಡ ನನ್ನನ್ನು ಈ ಥರ ಹೊರಗಡೆ ಕಳಿಸಿ ಮೋಸ ಮಾಡಿದ್ದಾರೆ, ಹೀಗೆ ಇನ್ನೊಂದು ಮತ್ತೊಂದು ಅಂತ ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಟ್ಟಿದ್ದು. ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಳುನ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದಾರೆ. ತಂದೆ ಬಿಗ್ ಬಾಸ್ ಮನೆಯಲ್ಲಿ ಮೂಕನ್ ಥರ ಇದ್ದೆ, ಬಾಗಿನೇ ಬರೆದಿದ್ದವ್ರ ಥರ, ಕಿವಿನೇ ಕೇಳ್ದಿದ್ದವ್ರ ಥರ ಇದ್ದೆ, ಹೊರಗಡೆ ಬಂದು ಅದೇನಾಯ್ತಪ್ಪ ನಿನಗೆ, ಇದ್ದಕ್ಕಿದ್ದಂಗೆ ರೊಚ್ಚೆಗೆದ್ಬಿಟ್ಟಿದೆಯಲ್ಲ ಅಂತ ಎಲ್ಲರೂ ಕಮೆಂಟ್ ಹಾಕ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮಾಳು ಮಾತು ತುಂಬ ಜನಕ್ಕೆ ಇರಿಟೇಟ್ ಆಗಿರೋದು ಹೌದು. ಈ ಥರ ಎಲ್ಲ ಮಾತಾಡೋದು ಸರಿ ಅಲ್ಲ ಅಂತ ಕೆಲವರು ಬುದ್ಧಿವಾದ ಹೇಳಿದ್ದು ಉಂಟು. ಒಳಗಡೆ ಚೆನ್ನಾಗೇ ಇದ್ದ, ಹೊರಗಡೆ ಬಂದಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಅಂತ ಕೆಲವರು ಬೈದಿದ್ದು ಉಂಟು. ಹೀಗಿರಬೇಕಾದ್ರೆ ಮಾಳುನ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಬಿಗ್ ಬಾಸ್ನ ಸ್ಪರ್ಧಿ ಅಲ್ವಾ, ಹೊರಗಡೆ ಬೇರೆ ಬಂದಿದ್ದಾರೆ, ಈಗ ಸೆಲೆಬ್ರಿಟಿ ಆಗಿದ್ದಾರೆ. ಬಿಗ್ ಬಾಸಿಂದ ಹೊರಗಡೆ ಬರ್ತಾ ಇದ್ದ ಹಾಗೆಯೇ ಕೆಲವರು ಅವರನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಹ್ವಾನಿಸ್ತಾರೆ. ಅದೇ ರೀತಿಯಾಗಿ ಮಾಳುನ ಕೂಡ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಮಾಳು ಈ ಹಿಂದೆ ಮಾಧ್ಯಮಗಳಲ್ಲಿ ಮಾತಾಡಿರೋದು, ಒಂದೆರಡು ದಿನದಿಂದ ಇಂಟರ್ವ್ಯೂ ಕೊಟ್ಟಿರೋದು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದು, ಗಿಲ್ಲಿ ಬಗ್ಗೆ ಮಾತಾಡಿರೋದು, ಇದೆಲ್ಲ ನೋಡಿದಂಥ ಗಿಲ್ಲಿ ಅಭಿಮಾನಿಗಳು ಮತ್ತು ಜನ ಮಾಳು ಮೈಕ್ ಹಿಡಿದು ವೇದಿಕೆ ಮೇಲೆ ಹೋಗಿದ್ದೇ ತಡ ಜೋರಾಗಿ ಗಿಲ್ಲಿ 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 ಅಂತ ಕೂಗಿದ್ದಾರೆ. ಹೋಗೋ ನೀನು ಕೆಳಗೆ ಅಂತೆಲ್ಲ ಜೋರಾಗಿ ಕೂಗಿದ್ದಾರೆ. ಯಾರೋ ನೀನು ಅಂತೆಲ್ಲ ಕೂಗಿದ್ದಾರೆ. ಸೊ ಗಿಲ್ಲಿ ಇದ್ಬೇಕು, ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿ 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 ಅಂತ ಕೂಗಿರೋದು ವೇದಿಕೆ ಮೇಲೆ ಮಾತಾಡೋದಕ್ಕೆ ಬಿಟ್ಟಿಲ್ಲ ಮಾಳುಗೆ. ಒಂದು ಅಕ್ಷರವೂ ವೇದಿಕೆ ಮೇಲೆ ಮಾಳುಗೆ ಮಾತಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾಕಂದರೆ ಆ ಮಟ್ಟಿಗೆ ಜನ ಅಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಕೂಗ್ತಾ ಇದ್ರು. ಮಾಳುಗೆ ಆ ವೇದಿಕೆಯಲ್ಲೇ ಗೊತ್ತಾಗಿರುತ್ತೆ ಗಿಲ್ಲಿ ಎಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದಾನೆ,
ಗಿಲ್ಲಿಗೆ ಎಷ್ಟೆಲ್ಲ ಅಭಿಮಾನಿಗಳು ಇದ್ದಾರೆ. ನಾನು ಆ, ಗಿಲ್ಲಿ ಬಗ್ಗೆ ಮಾತಾಡಿ ತಪ್ಪು ಮಾಡಿದೆ ಅಂತ ಕಾಣಿಸುತ್ತೆ ಅನ್ನೋದು. ಇನ್ನೊಂದು, ತಾನು ಓವರ್ ಆ್ಯಕ್ಟಿಂಗ್ ಮಾಡಿದ್ದೀನಿ, ಇದು ಜನರಿಗೆ ಇಷ್ಟ ಆಗಿಲ್ಲ, ಬಿಗ್ ಬಾಸ್ ಮನೆಯಿಂದ ಬಂದು ಹೀಗೆಲ್ಲ ಮಾತಾಡಬಾರ್ದಿತ್ತು, ತಪ್ಪು ಮಾತಾಡಿದೆ ಅಂತ ಕಾಣುತ್ತೆ ಅಂತ ಸಿಕ್ಕಾಪಟ್ಟೆ ಅಸಮಾಧಾನ ಮಾಡಿಕೊಂಡು ವೇದಿಕೆಯಿಂದ ಈ ಕಾರ್ಯಕ್ರಮಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ಥರ ಇಳ್ದೇ ಹೋಗ್ಬಿಟ್ಟಿದ್ದಾರೆ. ಆದರೆ ಮಾಳು ಇಳ್ದು ಹೋಗಿದ್ದು ನೋಡಿ ಗಿಲ್ಲಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಗಿಲ್ಲಿನ ಹೇಟ್ ಮಾಡೋರು, ಗಿಲ್ಲಿ ಅಭಿಮಾನಿಗಳಿಗೂ ಕೂಡ ಬುದ್ಧಿ ಇಲ್ಲ, ಈ ಥರ ಒಬ್ಬ ವ್ಯಕ್ತಿಗೆ ಹಿಂಗೆ ಮಾಡಬಾರ್ದು, ಅವ್ರವ್ರು ಸೋತಿರೋ ಬೇಸರದಲ್ಲಿ ಅವ್ರು ಇರ್ತಾರೆ, ಈ ಥರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವರು ಕಮೆಂಟ್ ಹಾಕಿದ್ದಾರೆ. ಗಿಲ್ಲಿ ಹೆಂಗೆ ಓವರ್ ಆ್ಯಕ್ಟಿಂಗೋ ಅಥವಾ ಗಿಲ್ಲಿ ಅಭಿಮಾನಿಗಳು ಕೂಡ ಅಷ್ಟೇ ಓವರಾಗಿ ಆಡ್ತಾರೆ, ಈ ಥರ ಎಲ್ಲ ಆಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಅಂತ ಕೆಲವರು ಕಮೆಂಟ್ ಹಾಕಿದ್ದಾರೆ. ಆದರೆ ಮಾಳು ಮಾತಾಡಿದ್ದನ್ನು ನೋಡಿ ಅವರಿಗೆ ಉರ್ಸೋದಕ್ಕೆ ಹೋಗಿ ಅಭಿಮಾನಿಗಳು ಹೀಗೆ ಕ್ವಾಟ್ಲೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಮಾಳು ಗೆಸ್ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಗಿಲ್ಲಿಗೆ ಇಷ್ಟು ದೊಡ್ಡ ಅಭಿಮಾನಿ ಬಳಗವೇ ಇದೆ, ನಾನು ಗಿಲ್ಲಿ ವಿರುದ್ಧ ಮಾತನಾಡೋದು ಎಲ್ಲವೂ ಕೂಡ ನನಗೆ ರಿವರ್ಸ್ ಆಗ್ಬೋದು ಅನ್ನೋದನ್ನು ಗೆಸ್ಸು ಮಾಡಿರಲಿಲ್ಲ ಅಂತ ಅನಿಸುತ್ತೆ. ವೇದಿಕೆ ಮೇಲೆ ಹೋದಂಥ ಗಿಲ್ಲಿ ಆ, ಅಭಿಮಾನಿಗಳು ಕೊಟ್ಟಂಥ ಕ್ವಾಟ್ಲೆಯನ್ನು ನೋಡಿಕೊಂಡು ಹಾಗೆ ವಾಪಸ್ ಮನೆಗೆ ಹೋಗೋ ಪರಿಸ್ಥಿತಿ ಮಾಳುಗೆ ಬಂದಿದೆ. ಸೊ ಮಾಳು ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲು ಹೇಳ್ಕೊಂಡಂಗೆ ಆಗಿದೆ. ಬಿಗ್ ಬಾಸ್ ಬಗ್ಗೆನೂ ಬೈದಿದ್ದಾರೆ. ಬಿಗ್ ಬಾಸಿಗೆ ಮೋಸ ಮಾಡಿದ್ರು, ಬಿಗ್ ಬಾಸ್ ನನಗೆ ಅತಿ ಹೆಚ್ಚು ವೋಟ್ ಬಂದಿದ್ರು, ನನ್ನ ಹೊರಗಡೆ ಕಳಿಸಿದ್ರು, ಸುಮ್ಮನೆ ಕೆಲವ್ರನ್ನ ಇಟ್ಕೊಂಡಿದ್ದಾರೆ, ಸ್ಪಂದನನ ಹತ್ರ ನಾನು ಯಾವತ್ತೂ ಮಾತಾಡಲ್ಲ, ಸ್ಪಂದನ ಗಿಲ್ಲಿ ಎಲ್ಲ ವೇಸ್ಟಲ್ಲಿ ವೇಸ್ಟು, ನಾನೇ ದೊಡ್ಡ ಮಹಾನ್ ಸಾಧಕ ಅಂತ ಮಾತಾಡಿ ಕಲರ್ಸಿಂದನೂ ಇನ್ನು ವೇದಿಕೆ ಸಿಗೋದು ಡೌಟು. ಅಲ್ಲಿಗೆ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಮಾಳು ಇರ್ಲಾರ್ದಂಗೆ ಇರಬೇಕು ಬಿಡ್ಕೊಂಡ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.